ನಮಸ್ತೆ ಎಲ್ರಿಗೂ. ಕುರ್ಚಿ ಕದನ ಏನಾಗ್ತಿದೆ? ವಿಧಾನಸಭೆಯಲ್ಲೂ ಸಹ ಸಿಎಂ ಕುರ್ಚಿ ಕದನದ ಸದ್ದು. ಆರ್ ಅಶೋಕ್ ಮಾತಿಗೆ ಕೆರಳಿದ ಬೈರತಿ ಅಂತ ಹೇಳ್ಬೋದು. ಸಿಎಂ ತೀವ್ರ ಮಾತಿನ ಚಕಮಕಿ ಕೂಡ ಆಳಿದೆ. ಏನಂದ್ರೆ, ರಾಜ್ಯ ಆಡಳಿತಾರೂಢ ಕಾಂಗ್ರೆಸ್ನ ಸಿಎಂ ಕುರ್ಚಿ ಕದನ ಇಂದು ಬೆಳಗಾವಿ ಅಧಿವೇಶನದಲ್ಲಿಯೂ ಸಹ ಪ್ರತಿಧ್ವನಿಸಿದೆ. ಶಾಸಕರ ಕ್ಷೇತ್ರಕ್ಕೆ ಒಂದು ಅನುದಾನದ ಬಿಡುಗಡೆ ವಿಚಾರವಾಗಿ ಆರಂಭದ ಮಾತು ಸಿಎಂ ಕುರ್ಚಿ ಗದ್ದಲದವರೆಗೂ ಬಂದು ನಿಂತಿದೆ. ಇಂದು ಬೆಳಗಾವಿ ಸದನ ಕಲಾಪದಲ್ಲಿ ಆಗಿದ್ದೇನು ನೋಡೋಣ ಬನ್ನಿ. ವಿಧಾನಸಭೆಯಲ್ಲಿ ಅನುದಾನ ಹಂಚಿಕೆ ವಿಚಾರ ಪ್ರಸ್ತಾಪಿಸಿ ಕಾಂಗ್ರೆಸ್ ಪಕ್ಷದ ಶಾಸಕ ಕುಣಿಗಲ್ ರಂಗನಾಥ್ ಅವರೇ ಕಾಂಗ್ರೆಸ್ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಡೆಗೆ ಬೆರಳು ತೋರಿಸಿ ಮಧುಗಿರಿಗೆ 100 ಕೋಟಿ ರು ಅನುದಾನ ಕೊಟ್ಟಿದ್ದೀರಾ, ಆದರೆ ನನ್ನ ಕ್ಷೇತ್ರಕ್ಕೆ ಏಕೆ ಅನುದಾನ ನೀಡುತ್ತಿಲ್ಲ? ನನ್ನ ಕ್ಷೇತ್ರ ಹಿಂದೆ ಮಂಜೂರಾಗಿದ್ದ 1,000 ಕೋಟಿ ಅನುದಾನವನ್ನು ತಡೆ ಹಿಡಿಯಲಾಗಿದೆ ಅಂತ ಆಕ್ರೋಶದಿಂದ ಪ್ರಶ್ನೆ ಮಾಡ್ತಾರೆ. ರಂಗನಾಥ್ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತರೆಂದೇ ಗುರುತಿಸಿಕೊಂಡಿದ್ದು, ಅವರ ಈ ಪ್ರಶ್ನೆ ಸದನದಲ್ಲಿ ಕೂಡ ಸಿಎಂ ಕುರ್ಚಿ ಕಾದಾಟಕ್ಕೆ ಒಂದು ಕಡೆಗೆ ಹೊರಳಿತು. ಓಕೆನಾ? ಸೊ 5 ವರ್ಷಗಳ ಕಾಲ ನಾನೇ ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ. ಶಾಸಕ ರಂಗನಾಥ್ ಅವರ ಆರೋಪಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನುದಾನ ಹೆಚ್ಚು ಕಡಿಮೆ ಆದರೆ ಪರಿಶೀಲಿಸೋಣ, ಯಾರಿಗೂ ಅನುದಾನ ಕಡಿತ ಮಾಡಿಲ್ಲ ಎಂದು ಸಮಜಾಯಿಷಿ ನೀಡಿದರು. ಈ ವೇಳೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಧ್ಯಪ್ರವೇಶಿಸುತ್ತಾರೆ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟ ಕಾರಣದಿಂದ ರಂಗನಾಥ್ ಅವರಿಗೆ ಉರಿಯುತ್ತಿದೆ ಎಂದು ಲೇವಡಿ ಮಾಡ್ತಾರೆ. ಇದಕ್ಕೆ ಕೌಂಟರ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ, 5 ವರ್ಷ ನಾವೇ ಇರ್ತೇವೆ, ಜನರು 140 ಶಾಸಕರನ್ನು ಆಶೀರ್ವಾದ ಮಾಡಿದ್ದಾರೆ, 5 ವರ್ಷ ನಾವೇ ಇರ್ತೇವೆ, 2028ಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೇವೆ, ಮುಂದೆಯೂ ನಿಮಗೆ ನಮ್ಮ ಜನ ಅವಕಾಶ ಕೊಡಲ್ಲ ಅಂತ ಟಾಂಗ್ ಕೊಡ್ತಾರೆ. ಈ ವೇಳೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಹ 140 ಶಾಸಕರು ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೆ 5 ವರ್ಷ ನಾನೇ ಅಂತಿದ್ದಾರೆ ಅಂತ ಸಿಎಂ ಪರ ನಿಲ್ತಾರೆ. ಸಿಎಂ ವಿಪಕ್ಷಗಳ ನಡುವೆ ವಾಕ್ಸಮರಣೆ ಆಗ್ತಾ ಇದೆ. ಓಕೆನಾ? ಸೊ ಶಾಸಕ ರಂಗನಾಥ್ ಅವರ ಮಾತಿನ ಆಕ್ರೋಶದಿಂದ ಹೇಳ್ತಿದ್ದಾರೆ ಇದು ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರು. ಆಗ ಉರಿಯೋದಕ್ಕೆ ತುಪ್ಪ ಹಾಕ್ಬೇಡ ಅಂತ ಕೂಡ ಅಶೋಕ್ಗೆ ಹೇಳ್ತಾರೆ. ಓಕೆನಾ? ಸೊ ಅದು ಗಾದೆ ಮಾತು ಕಣೆ ಅಂತ ಸಿಎಂ ಸಾತಿಗೆ ಸುನಿಲ್ ಕುಮಾರ್ ಕೂಡ ಆ ಒಂದು ಮಾತುಗಳನ್ನ ತರ್ತಾರೆ. ಇಲ್ಲಿ ಯತ್ನಾಳ್ ಎಷ್ಟು ಸೀಟು ಅನ್ನೋದು ಮುಖ್ಯ ಅಲ್ಲ, 5 ವರ್ಷ ಕಾಲ ಸಿಎಂ ಆಗೋದು ಮುಖ್ಯ ಅಂತ ಕಣಕಿದಾಗ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ನಾನೇ ಮುಖ್ಯಮಂತ್ರಿ, ಈಗಲೂ ನಾನೇ ಮುಖ್ಯಮಂತ್ರಿ ಎಂದು ಘೋಷಿಸ್ತಾರೆ. ಓಕೆನಾ? ಒಟ್ಟಾರೆ ಹೈಕಮಾಂಡ್ ಹೇಳೋವರೆಗೂ ಮುಂದೆಯೂ ನಾನೇ ಮುಖ್ಯಮಂತ್ರಿ ಅಂತ ಕೂಡ ಅವರು ಹೇಳ್ತಾರೆ. ಓಕೆನಾ? ಒಟ್ಟಾರೆ ಇಲ್ಲಿ ಕುರ್ಚಿ ಕದನದಲ್ಲಿ ಏನಾಗ್ತಿದೆ? ಸೊ ಇಲ್ಲಿ ಜನಗಳ ಪ್ರಶ್ನೆ ಏನು? ಈ ಒಂದು ಕುರ್ಚಿ ಕಾದಾಟದಲ್ಲಿ ಅಥವಾ ಇವರ ಒಂದು ಫ್ರೀ ಏನಿದೆ, ಜನಕ್ಕೆ ಕೊಡ್ತಿರೋ ಒಂದು ಫ್ರೀ ಸ್ಕೀಮ್ಗಳ ನಡುವೆ ಅನುದಾನ ಸಿಗ್ತಾ ಇಲ್ವಾ? ಎಲ್ಲಾ ಕ್ಷೇತ್ರಗಳು ಒಂದು ಡೆವಲಪ್ಮೆಂಟ್ಸ್ ಅಲ್ಲಿ ಕುಂಠಿತ ಆಗಿದೆಯಾ? ಈ ರೀತಿ ಅನೇಕ ಒಂದು ಕ್ವಶನ್ಸ್ ಕೂಡ ಒಂದು ಪ್ರಶ್ನೆಗಳು ಕೂಡ ಮೂಡ್ ಬರ್ತಾ ಇದೆ. ಓಕೆನಾ? ಸೊ ಅನುದಾನನೇ ಸರ್ಕಾರದಿಂದ ಸಿಗ್ತಾ, ಅಂದ್ರೆ ದುಡ್ಡು ಇದ್ರೆ ಅಲ್ವಾ ಅನುದಾನ ಕೊಡೋದಕ್ಕೆ ಅಂತ ಕೆಲವರ ಮಾತು ಕೂಡ ಆಗಿದೆ. ಓಕೆನಾ? ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.